ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಡಿಮೆ ಸಾಮಗ್ರಿಗಳಿಂದ ತುಂಬ ಸುಲಭವಾಗಿ ಮಾಡುವಂತಹ ರವೆ ಲಾಡು ಅಥವಾ ಸಜ್ಜಿಗೆ ಲಾಡನ್ನು ಮಾಡ್ತಾ ಇದ್ದೇನೆ. ಮೊದಲು ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದುಕೊಳ್ಳೋಣ. ಮೊದಲಿಗೆ ನಾನು ಗೋಡಂಬಿಯನ್ನು ಹಾಕಿ ಅದು ಸ್ವಲ್ಪ ಕೆಂಪಾದ ನಂತರ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ರವೆ ಲಾಡನ್ನು ನಾವು ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಉಂಡೆ ಕಟ್ಟಲು ಮಾತ್ರ ಸ್ವಲ್ಪ ಕಷ್ಟ. ದ್ರಾಕ್ಷಿ ಚೆನ್ನಾಗಿ ಹುರಿದಾಗ ಅದು ಉಬ್ಬಿ ಬರುತ್ತದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. 2 ಚೆನ್ನಾಗಿ ಹುರಿದ ನಂತರ ಸೈಡಲ್ಲಿ ತೆಗೆದಿಟ್ಟುಕೊಳ್ಳೋಣ. ನನ್ನ ವಿಡಿಯೋಸ್ ನಿಮಗೆ ಇಷ್ಟವಾಗ್ತಾ ಇದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ರವಾ ಲಡ್ಡು ಮಾಡಲು ನಾನು 1 ಕಪ್ ಸಜ್ಜಿಗೆ ಹಾಗೂ 1 ಕಪ್ ಸಕ್ಕರೆಯನ್ನು ಬಳಸ್ತಾ ಇದ್ದೇನೆ. ನಾನೀಗ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದ ಪಾತ್ರೆಯಲ್ಲೇ 1 ಕಪ್ ಸಜ್ಜಿಗೆಯನ್ನು ಹುರಿದುಕೊಳ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಹುರಿದುಕೊಳ್ಳಬೇಕು. ಇದು ಚೆನ್ನಾಗಿ ಪರಿಮಳ ಬರುವ ತನಕ ಹುರಿದುಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲೆಲ್ಲ ಚಿಕ್ಕ ಚಿಕ್ಕ ಫಂಕ್ಷನ್, ಪೂಜೆ ಏನಾದರೂ ಇದ್ದರೆ ಈ ರವೆ ಲಾಡನ್ನು ಮಾಡಿಸ್ತಾರೆ. ನಾವು ಚಿಕ್ಕವರಿರುವಾಗ ಅಜ್ಜನ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಅಮ್ಮ ಅಲ್ಲಿಗೆ ಹೋಗಿ ಬರುವಾಗ ರವೆ ಲಾಡನ್ನು ತರ್ತಾ ಇದ್ರು. ಅದಂತೂ ನನಗೆ ಇನ್ನೂ ನೆನಪಿದೆ. ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹುರಿದರೆ ಸಾಕು. ನಾನಿಲ್ಲಿ ಚಿರೋಟಿ ರವೆಯನ್ನು ಬಳಸಿದ್ದೇನೆ. ಇದೀಗ ಹುರಿದು ಒಳ್ಳೆ ಪರಿಮಳ ಬರ್ತಾ ಉಂಟು. ಇದನ್ನೀಗ ಇನ್ನೊಂದು ಪಾತ್ರಕ್ಕೆ ಹಾಕಿ ಸೈಡಲ್ಲಿ ತೆಗೆದಿಟ್ಟುಕೊಳ್ಳೋಣ. ಈಗ ಅದೇ ಪಾತ್ರೆಯಲ್ಲಿ 1 ಗ್ಲಾಸ್ ಸಕ್ಕರೆಯನ್ನು ಪಾಕ ಮಾಡಿಕೊಳ್ಳೋಣ. 1 ಗ್ಲಾಸ್ ಸಜ್ಜಿಗೆಗೆ 1 ಗ್ಲಾಸ್ ಸಕ್ಕರೆ ಅಂದರೆ 1:1 ರೇಷಿಯೋ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಸಕ್ಕರೆಯನ್ನು ಪಾಕ ಮಾಡಿಕೊಳ್ತಾ ಇದ್ದೇನೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಅದು ಕುದಿಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ನೊರೆ ನೊರೆ ಬರ್ತಾ ಇದೆ. ನಮಗಿಲ್ಲಿ ರವಾ ಲಾಡು ಮಾಡಲು ನೂಲು ಪಾಕ ಆಗಬೇಕಂತೇನಿಲ್ಲ, ಎಳೆ ಪಾಕ ಆದರೆ ಸಾಕು. ಈ ಥರ ಒಂದು ಬೌಲ್ನಲ್ಲಿ ನೀರನ್ನು ತೆಗೆದುಕೊಂಡು 1 ಡ್ರಾಪ್ ಸಕ್ಕರೆ ಪಾಕವನ್ನು ಹಾಕಿ ನೋಡಿದರೆ ಗೊತ್ತಾಗ್ತದೆ ಎಳೆ ಪಾಕ ಬಂದಿದೆಯಾ ಇಲ್ವಾ ಅಂತ. ಅದು ಬೌಲಲ್ಲಿರುವ ನೀರಿನಲ್ಲಿ ಅಂಟಿ ನಿಂತ್ಕೊಂಡ್ರೆ ಪಾಕ ಆಗಿದೆ ಅಂತ ಲೆಕ್ಕ. ಈ ಥರ ನೀವು ಕೈಯಲ್ಲಿ ಕೂಡ ಮಾಡಿ ನೋಡ್ಬೋದು. ನಾವು ಈ ಥರ ಕೈಯಲ್ಲಿ ಮಾಡುವಾಗ ಅದು ನೂಲಿನ ಥರ ಬಂದರೆ ನೂಲು ಪಾಕ ಆಗಿದೆ ಅಂತ ಲೆಕ್ಕ. ರವಾ ಲಾಡು ಮಾಡಲು ನೂಲು ಪಾಕ ಮಾಡುವ ಅವಶ್ಯಕತೆ ಇಲ್ಲ, ಎಳೆ ಪಾಕ ಆದರೆ ಸಾಕು. ಇದೀಗ ಆಗಿದೆ. ನಾವು ಈಗಾಗಲೇ ಹುರಿದಿಟ್ಟುಕೊಂಡಿರುವ ಸಜ್ಜಿಗೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಮೊದಲೇ ಹುರಿದಿಟ್ಟುಕೊಂಡಿರುವ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಇದಕ್ಕೆ ಹಾಕೋಣ. ಸ್ವಲ್ಪ ಏಲಕ್ಕಿ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಜ್ಜಿಗೆಗೆ ಸಕ್ಕರೆ ಪಾಕ ಚೆನ್ನಾಗಿ ಹಿಡಿಯಲಿ. ಇದೀಗ ತಣಿದಾಗ ಗಟ್ಟಿ ಆಗ್ತಾ ಹೋಗ್ತದೆ. ನಾವಿದನ್ನು ಕಂಪ್ಲೀಟ್ ತಣ್ಣಗಾಗಲು ಬಿಡಬಾರ್ದು. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದರೆ ಉಂಡೆ ಕಟ್ಟಲು ಕಷ್ಟ ಆಗ್ತದೆ. ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆಯನ್ನು ಕಟ್ಟಿಕೊಳ್ಳಬೇಕು. ನಿಮಗೆ ಬೇಕಾದ ಗಾತ್ರದಲ್ಲಿ ಈ ರೀತಿಯಾಗಿ ಉಂಡೆಗಳನ್ನು ಕಟ್ಟಿಕೊಳ್ಳಬಹುದು. ಒಂದು ವೇಳೆ ಇದು ಕಂಪ್ಲೀಟ್ ತಣ್ಣಗಾದರೆ ಮತ್ತೆ ನಾವು ಸ್ವಲ್ಪ ಬಿಸಿ ಮಾಡಿದರೆ ಉಂಡೆ ಕಟ್ಟಲು ಸುಲಭ ಆಗ್ತದೆ. ತುಂಬ ಬಿಸಿ ಇದ್ದರೆ ಕೈಗೆ ಸ್ವಲ್ಪ ನೀರನ್ನು ಮುಟ್ಟಿಕೊಂಡು ಉಂಡೆಯನ್ನು ಕಟ್ಟಿಕೊಳ್ಳಬಹುದು. ಉಂಡೆ ಕಟ್ಟಲು ಕಷ್ಟವಾಗ್ತಿದ್ರೆ ನಾವು ಸ್ವಲ್ಪ ಹಾಲನ್ನು ಸೇರಿಸಿ ಕೂಡ ಉಂಡೆಯನ್ನು ಕಟ್ಟಿಕೊಳ್ಳಬಹುದು. ರುಚಿಯಾದ ಈ ಸಜ್ಜಿಗೆ ಲಾಡಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಧನ್ಯವಾದಗಳು.